ಕಲ್ಲು ತೂರಾಟ ಕೇಸ್. ಈ ಮದ್ದೂರು ಕಲ್ಲು ತೂರಾಟ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ್ದ ಮಹಿಳೆ ಮೇಲೆಗೆ ಈಗ ಕೇಸ್ ಬಿದ್ದಿದೆ. ಲಾಠಿ ಏಟನ್ನ ಕೊಟ್ಟಿದ್ದಲ್ಲದೆ ಇದೀಗ ಹಿಂದೂ ಕಾರ್ಯಕರ್ತೆ, ಈ ಹಿಂದೂ ಕಾರ್ಯಕರ್ತೆಯ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಒಂದ್ ಕಡೆ ಲಾಠಿ ನೋವು, ಮತ್ತೊಂದ್ ಕಡೆ ಎಫ್ಐಆರ್ ನ ನೋವು. ಯಾವುದು ಅಂತ ಸಹಿಸ್ಕೋಬೇಕು. ಏನೆಲ್ಲ ಆಗಿದೆ ನೋಡಿ ನೀವೇ. ಈ ದೃಶ್ಯ ನೋಡಿದ್ರೆ ಎಂತವರಿಗೂ ಅಯ್ಯೋ ಅನ್ಸುತ್ತೆ. ಮಹಿಳೆ ಮೇಲೆ ಪೊಲೀಸರು ಹೇಗೆ ಲಾಠಿ ಬೀಸಿದ್ದಾರೆ ನೋಡಿ. ನೋವು ತಾಳಲಾಗದೆ ಮಹಿಳೆ ನರಳಾಡಿದ್ದಾಳೆ. ನಡು ರಸ್ತೆಯಲ್ಲೇ ಹಣೆ ಚಚ್ಚಿಕೊಂಡು ಬಾಯಿ ಬಡಿದುಕೊಂಡು ಚೀರಾಡಿದ್ದಾಳೆ. ಕಣ್ಣೀರು ಹಾಕಿದ್ದಾಳೆ. ಲಾಠಿ ಏಟು ತಿಂದ ಮಹಿಳೆ ಮೇಲೆಯೇ ಕೇಸ್. ಹಿಂದೂ ಕಾರ್ಯಕರ್ತೆ ಜ್ಯೋತಿ ವಿರುದ್ಧ ಎಫ್ಐಆರ್. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕೋಮುಗೇಡಿಗಳು ಕಲ್ಲು ತೂರಿದ್ರು. ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಮರುದಿನ ಪ್ರತಿಭಟನೆಯ ಕಹಳೆ ಮುಳುಗಿಸಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಮೇಲೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಶಾಕಿಂಗ್ ವಿಷಯ ಅಂದ್ರೆ ಲಾಠಿ ಏಟು ತಿಂದ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಮೇಲೆಯೇ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಜ್ಯೋತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಕೋಮುಗಳ ನಡುವೆ ಮೈಮನಸ್ಸು, ವೈರತ್ವ ಉತ್ತೇಜನ ನೀಡುವ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅಕ್ರಮ ಮಸೀದಿ ವಿರುದ್ಧ ಬಿಜೆಪಿ ಕಾನೂನು ಸಮರ. ಬಿಜೆಪಿ ವಕೀಲರ ನಿಯೋಗ ವಿಸಿಟ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲುಗಳು ತೂರಿ ಬಂದ ಮಸೀದಿ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ದಾಖಲೆ ಸಮೇತ ಅಕ್ರಮವಾಗಿ ಮಸೀದಿ ನಿರ್ಮಿಸಿರೋ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಬಿಜೆಪಿ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ನೀಡಿದೆ. ರಾಮ್ ರಹೀಂ ಬಡಾವಣೆಯಲ್ಲಿರೋ ಮಸೀದಿಯ ದಾಖಲೆಗಳನ್ನು ಸಂಗ್ರಹಿಸಿದೆ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕಾನೂನು ಬಾಹಿರವಾಗಿ ಕಟ್ಟಿರತಕ್ಕಂಥ ಮಸೀದಿ ಆಗಿದೆ. ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಏನು ಮಸೀದಿಯನ್ನು ಕಟ್ಕೊಂಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಇವತ್ತು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡುತ್ತಿರತಕ್ಕಂಥ ಈ ಮುಸ್ಲಿಂ ಪುಂಡ ಯುವಕರನ್ನ ಗೂಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಗಡಿಪಾರು ಮಾಡತಕ್ಕಂಥ ಕಠಿಣ ಕ್ರಮವನ್ನು ಇವತ್ತು ಸರ್ಕಾರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೋಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಇಂದು ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ರಾಮ ಮಂದಿರದ ಬಳಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. 7 ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸ್. ಕಲ್ಲು ತೂರಿದ ಕೇಸ್ನಲ್ಲಿ ಈಗಾಗಲೇ 22 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪೈಕಿ 7 ಮಂದಿ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಈ ಕಿಡಿಗೇಡಿಗಳ ಬಂಧನಕ್ಕೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 3 ತಂಡ ರಚಿಸಲಾಗಿದೆ. ಕಲ್ಲು ತೂರಾಟದಿಂದ ದಗದಗಿಸಿದ್ದ ಮದ್ದೂರು ಶಾಂತ. 3 ದಿನದ ಬಳಿಕ ಸಹಜ ಸ್ಥಿತಿಯತ್ತ ಮದ್ದೂರು. ಮುಂಜಾಗೃತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನು ಮುಂದುವರಿಸಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಮದ್ದೂರು ಶಾಂತ ಸ್ಥಿತಿಗೆ ಬರ್ತಾ ಇದೆ, ಜೊತೆಗೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರು ಕಲ್ಲು ತೂರಾಟ ಕೇಸ್. ಈ ಮದ್ದೂರು ಕಲ್ಲು ತೂರಾಟ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ್ದ ಮಹಿಳೆ ಮೇಲೆಗೆ ಈಗ ಕೇಸ್ ಬಿದ್ದಿದೆ. ಲಾಠಿ ಏಟನ್ನ ಕೊಟ್ಟಿದ್ದಲ್ಲದೆ ಇದೀಗ ಹಿಂದೂ ಕಾರ್ಯಕರ್ತೆ, ಈ ಹಿಂದೂ ಕಾರ್ಯಕರ್ತೆಯ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಒಂದ್ ಕಡೆ ಲಾಠಿ ನೋವು, ಮತ್ತೊಂದ್ ಕಡೆ ಎಫ್ಐಆರ್ ನ ನೋವು. ಯಾವುದು ಅಂತ ಸಹಿಸ್ಕೋಬೇಕು. ಏನೆಲ್ಲ ಆಗಿದೆ ನೋಡಿ ನೀವೇ. ಈ ದೃಶ್ಯ ನೋಡಿದ್ರೆ ಎಂತವರಿಗೂ ಅಯ್ಯೋ ಅನ್ಸುತ್ತೆ. ಮಹಿಳೆ ಮೇಲೆ ಪೊಲೀಸರು ಹೇಗೆ ಲಾಠಿ ಬೀಸಿದ್ದಾರೆ ನೋಡಿ. ನೋವು ತಾಳಲಾಗದೆ ಮಹಿಳೆ ನರಳಾಡಿದ್ದಾಳೆ. ನಡು ರಸ್ತೆಯಲ್ಲೇ ಹಣೆ ಚಚ್ಚಿಕೊಂಡು ಬಾಯಿ ಬಡಿದುಕೊಂಡು ಚೀರಾಡಿದ್ದಾಳೆ. ಕಣ್ಣೀರು ಹಾಕಿದ್ದಾಳೆ. ಲಾಠಿ ಏಟು ತಿಂದ ಮಹಿಳೆ ಮೇಲೆಯೇ ಕೇಸ್.
ಹಿಂದೂ ಕಾರ್ಯಕರ್ತೆ ಜ್ಯೋತಿ ವಿರುದ್ಧ ಎಫ್ಐಆರ್. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕೋಮುಗೇಡಿಗಳು ಕಲ್ಲು ತೂರಿದ್ರು. ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಮರುದಿನ ಪ್ರತಿಭಟನೆಯ ಕಹಳೆ ಮುಳುಗಿಸಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಮೇಲೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಶಾಕಿಂಗ್ ವಿಷಯ ಅಂದ್ರೆ ಲಾಠಿ ಏಟು ತಿಂದ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಮೇಲೆಯೇ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಜ್ಯೋತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಕೋಮುಗಳ ನಡುವೆ ಮೈಮನಸ್ಸು, ವೈರತ್ವ ಉತ್ತೇಜನ ನೀಡುವ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಅಕ್ರಮ ಮಸೀದಿ ವಿರುದ್ಧ ಬಿಜೆಪಿ ಕಾನೂನು ಸಮರ. ಬಿಜೆಪಿ ವಕೀಲರ ನಿಯೋಗ ವಿಸಿಟ್, ರಿಪಬ್ಲಿಕ್ ಇಂಪ್ಯಾಕ್ಟ್. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲುಗಳು ತೂರಿ ಬಂದ ಮಸೀದಿ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ದಾಖಲೆ ಸಮೇತ ಅಕ್ರಮವಾಗಿ ಮಸೀದಿ ನಿರ್ಮಿಸಿರುವ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಬಿಜೆಪಿ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ನೀಡಿದೆ. ರಾಮ್ ರಹೀಂ ಬಡಾವಣೆಯಲ್ಲಿರುವ ಮಸೀದಿಯ ದಾಖಲೆಗಳನ್ನು ಸಂಗ್ರಹಿಸಿದೆ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕಾನೂನು ಬಾಹಿರವಾಗಿ ಕಟ್ಟಿರತಕ್ಕಂಥ ಮಸೀದಿ ಆಗಿದೆ. ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಏನು ಮಸೀದಿಯನ್ನು ಕಟ್ಕೊಂಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಇವತ್ತು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡುತ್ತಿರತಕ್ಕಂಥ ಈ ಮುಸ್ಲಿಂ ಪುಂಡ ಯುವಕರನ್ನ ಗೂಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಗಡಿಪಾರು ಮಾಡತಕ್ಕಂಥ ಕಠಿಣ ಕ್ರಮವನ್ನು ಇವತ್ತು ಸರ್ಕಾರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೋಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಇಂದು ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ರಾಮ ಮಂದಿರದ ಬಳಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. 7 ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸ್. ಕಲ್ಲು ತೂರಿದ ಕೇಸ್ನಲ್ಲಿ ಈಗಾಗಲೇ 22 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪೈಕಿ 7 ಮಂದಿ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಈ ಕಿಡಿಗೇಡಿಗಳ ಬಂಧನಕ್ಕೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 3 ತಂಡ ರಚಿಸಲಾಗಿದೆ. ಕಲ್ಲು ತೂರಾಟದಿಂದ ದಗದಗಿಸಿದ್ದ ಮದ್ದೂರು ಶಾಂತ. 3 ದಿನದ ಬಳಿಕ ಸಹಜ ಸ್ಥಿತಿಯತ್ತ ಮದ್ದೂರು. ಮುಂಜಾಗೃತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನ ಮುಂದುವರಿಸಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಮದ್ದೂರು ಶಾಂತ ಸ್ಥಿತಿಗೆ ಬರ್ತಾ ಇದೆ, ಜೊತೆಗೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮದ್ದೂರು ಕಲ್ಲು ತೂರಾಟ ಕೇಸ್. ಈ ಮದ್ದೂರು ಕಲ್ಲು ತೂರಾಟ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ವೀಕ್ಷಕರೇ. ಕೃತ್ಯವನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ್ದ ಮಹಿಳೆ ಮೇಲೆಯೇ ಈಗ ಕೇಸ್ ಬಿದ್ದಿದೆ. ಲಾಠಿ ಏಟನ್ನ ಕೊಟ್ಟಿದ್ದಲ್ಲದೆ ಇದೀಗ ಹಿಂದೂ ಕಾರ್ಯಕರ್ತೆ, ಈ ಹಿಂದೂ ಕಾರ್ಯಕರ್ತೆಯ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಒಂದ್ ಕಡೆ ಲಾಠಿ ನೋವು, ಮತ್ತೊಂದ್ ಕಡೆ ಎಫ್ಐಆರ್ ನ ನೋವು. ಯಾವುದು ಅಂತ ಸಹಿಸ್ಕೋಬೇಕು. ಏನೆಲ್ಲ ಆಗಿದೆ ನೋಡಿ ನೀವೇ. ಈ ದೃಶ್ಯ ನೋಡಿದ್ರೆ ಎಂತವರಿಗೂ ಅಯ್ಯೋ ಅನ್ಸುತ್ತೆ. ಮಹಿಳೆ ಮೇಲೆ ಪೊಲೀಸರು ಹೇಗೆ ಲಾಠಿ ಬೀಸಿದ್ದಾರೆ ನೋಡಿ. ನೋವು ತಾಳಲಾಗದೆ ಮಹಿಳೆ ನೆರಳಾಡಿದ್ದಾಳೆ. ನಡು ರಸ್ತೆಯಲ್ಲಿ ಹಣೆ ಚಚ್ಚಿಕೊಂಡು ಬಾಯಿ ಬಡಿದುಕೊಂಡು ಚೀರಾಡಿದ್ದಾಳೆ, ಕಣ್ಣೀರು ಹಾಕಿದ್ದಾಳೆ. ಲಾಠಿ ಏಟು ತಿಂದ ಮಹಿಳೆ ಮೇಲೆಯೇ ಕೇಸ್. ಹಿಂದೂ ಕಾರ್ಯಕರ್ತೆ ಜ್ಯೋತಿ ವಿರುದ್ಧ ಎಫ್ಐಆರ್. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕೋಮುಗೇಡಿಗಳು ಕಲ್ಲು ತೂರಿದ್ರು. ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಮರುದಿನ ಪ್ರತಿಭಟನೆಯ ಕಹಳೆ ಮುಳುಗಿಸಿದ್ರು. ಈ ವೇಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಮೇಲೆ ಪೊಲೀಸರು ಲಾಠಿ ಬೀಸಿದ್ದಾರೆ. ಶಾಕಿಂಗ್ ವಿಷಯ ಅಂದ್ರೆ ಲಾಠಿ ಏಟು ತಿಂದ ಹಿಂದೂ ಕಾರ್ಯಕರ್ತೆ ಜ್ಯೋತಿ ಮೇಲೆಯೇ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಜ್ಯೋತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಕೋಮುಗಳ ನಡುವೆ ಮೈಮನಸ್ಸು, ವೈರತ್ವ ಉತ್ತೇಜನ ನೀಡುವ ಆರೋಪದ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ.
ಅಕ್ರಮ ಮಸೀದಿ ವಿರುದ್ಧ ಬಿಜೆಪಿ ಕಾನೂನು ಸಮರ. ಬಿಜೆಪಿ ವಕೀಲರ ನಿಯೋಗ ವಿಸಿಟ್ ರಿಪಬ್ಲಿಕ್ ಇಂಪ್ಯಾಕ್ಟ್. ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆ ಮೇಲೆ ಕಲ್ಲುಗಳು ತೂರಿ ಬಂದ ಮಸೀದಿ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿತ್ತು. ದಾಖಲೆ ಸಮೇತ ಅಕ್ರಮವಾಗಿ ಮಸೀದಿ ನಿರ್ಮಿಸಿರೋ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು. ನಮ್ಮ ವರದಿ ಬೆನ್ನಲ್ಲೇ ಬಿಜೆಪಿ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ನೀಡಿದೆ. ರಾಮ್ ರಹೀಂ ಬಡಾವಣೆಯಲ್ಲಿರುವ ಮಸೀದಿಯ ದಾಖಲೆಗಳನ್ನು ಸಂಗ್ರಹಿಸಿದೆ. ಇವತ್ತು ಏನು ಆ ಮಸೀದಿ ಬಗ್ಗೆನೂ ಕೂಡ ಎಲ್ಲ ಹೇಳ್ತಾ ಇದ್ದಾರೆ. ಇವತ್ತು ಕಾನೂನು ಬಾಹಿರವಾಗಿ ಕಟ್ಟಿರತಕ್ಕಂಥ ಮಸೀದಿ ಆಗಿದೆ. ಮದ್ದೂರು ನಗರದ ರಾಮ್ ರಹೀಂ ನಗರದಲ್ಲಿ ಏನು ಮಸೀದಿಯನ್ನು ಕಟ್ಕೊಂಡಿದ್ದಾರೆ, ಇವತ್ತು ಕಾನೂನು ಬಾಹಿರವಾಗಿ ಸರ್ಕಾರಿ ಜಾಗದಲ್ಲಿ ಮಸೀದಿಯನ್ನು ಕಟ್ಕೊಂಡು ಇವತ್ತು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡುತ್ತಿರತಕ್ಕಂಥ ಈ ಮುಸ್ಲಿಂ ಪುಂಡ ಯುವಕರನ್ನ ಗೂಂಡಾ ಕಾಯ್ದೆಯನ್ನು ಹಾಕ್ಬಿಟ್ಟು ಗಡಿಪಾರು ಮಾಡತಕ್ಕಂಥ ಕಠಿಣ ಕ್ರಮವನ್ನು ಇವತ್ತು ಸರ್ಕಾರ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ತೆಗೆದುಕೋಬೇಕು ಅಂತೇಳಿ ನಮ್ಮೆಲ್ಲ ವಕೀಲರ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೇನೆ. ಇಂದು ಮದ್ದೂರಿಗೆ ಹಿಂದೂ ಫೈರ್ ಬ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು. ರಾಮ ಮಂದಿರದ ಬಳಿ ಶಾಸಕ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ರು. 7 ಆರೋಪಿಗಾಗಿ ಬಲೆ ಬೀಸಿದ ಪೊಲೀಸ್. ಕಲ್ಲು ತೂರಿದ ಕೇಸ್ನಲ್ಲಿ ಈಗಾಗಲೇ 22 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಪೈಕಿ 7 ಮಂದಿ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಈ ಕಿಡಿಗೇಡಿಗಳ ಬಂಧನಕ್ಕೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 3 ತಂಡ ರಚಿಸಲಾಗಿದೆ. ಕಲ್ಲು ತೂರಾಟದಿಂದ ದಗದಗಿಸಿದ್ದ ಮದ್ದೂರು ಶಾಂತ. 3 ದಿನದ ಬಳಿಕ ಸಹಜ ಸ್ಥಿತಿಯತ್ತ ಮದ್ದೂರು. ಮುಂಜಾಗೃತಾ ಕ್ರಮವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಭದ್ರತೆಯನ್ನ ಮುಂದುವರಿಸಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಮದ್ದೂರು ಶಾಂತ ಸ್ಥಿತಿಗೆ ಬರ್ತಾ ಇದೆ, ಜೊತೆಗೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಕ್ಯಾಮರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.